ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಪರಿಮಳಾ ಶ್ಯಾಮ್ ಅವರು ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಪರಿಮಳಾ ಶ್ಯಾಮ್ ಅವಿರೋಧವಾಗಿ ಆಯ್ಕೆಯಾಗಿರುವುದು ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಿಂದ ಬಿಜೆಪಿ ದೂರ ಉಳಿದಿದೆ. ಜೆಡಿಎಸ್ ಅಭ್ಯರ್ಥಿ ಪರಿಮಳಾ ಶ್ಯಾಮ್ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಿಂದ ಬಿಜೆಪಿ ದೂರ ಉಳಿದಿದೆ. ಒಂದು ಕಡೆ ರಾತ್ರೋರಾತ್ರಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಆಯಿತು. ಇನ್ನು ಈ ಹಿನ್ನೆಲೆಯಲ್ಲಿ ಪರಿಮಳಾ ಶ್ಯಾಮ್ ಅವಿರೋಧವಾಗಿ ಆಯ್ಕೆಯಾದರು. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಫೈಟ್. ಒಂದು ಕಡೆ ಅವಿರೋಧವಾಗಿ ಪರಿಮಳಾ ಶ್ಯಾಮ್ ಅವರು ಆಯ್ಕೆಯಾದರೆ ಬಿಜೆಪಿಯಿಂದ ಗುರುಸ್ವಾಮಿ, ಅದೇ ರೀತಿಯಾಗಿ ಕಾಂಗ್ರೆಸ್ ನಡುವೆ ಈಗ ಫೈಟ್ ಇದೆ. ಕಾಂಗ್ರೆಸ್ನ ಗೌರಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಗೌರಮ್ಮ ಸ್ಪರ್ಧೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ಇದೆ. ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ಸದಸ್ಯ ಕೃಷ್ಣ. ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲು ಅಂತ ಹೇಳಿ ಅವರೀಗ ತಮ್ಮ ವಾದವನ್ನು ಮಂಡಿಸ್ತಾ ಇರೋದು. ಇನ್ನು ತಾವು ಆಕಾಂಕ್ಷಿಯಾಗಿದ್ರೂ ಕೂಡ ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಲಾಗಿದೆ ಅಂತ ಈಗ ಕಾಂಗ್ರೆಸ್ನ ಒಳಜಗಳ ಇದು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಮಹಿಳೆಯರಿಗೆ ನೀಡಲಾಗಿದೆ, ತಮ್ಮನ್ನ ಕಡೆಗಣಿಸಲಾಗಿದೆ ಅಂತ ಕೃಷ್ಣ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಬ್ಬರು ಕೂಡ ಮಹಿಳೆಯರಾಗಿದ್ದಾರೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ತಾವು ಆಕಾಂಕ್ಷಿಯಾಗಿದ್ದೆ ನಾನು, ಆದರೆ ನನಗೆ ಯಾವುದೇ ರೀತಿಯಾದಂಥ ಮನ್ನಣೆ ಕೊಡಲಾಗಿಲ್ಲ, ಇದು ಸರಿಯಲ್ಲ, ಒಬ್ರಿಗಾದ್ರೂ ಪುರುಷರಿಗೆ ಕೊಡಬೇಕಾಗಿತ್ತು ಅನ್ನೋದು ಅವರ ಒಂದು ವಾದ, ಅವರ ಆಕ್ರೋಶ. ಜೆಡಿಎಸ್ ಅಭ್ಯರ್ಥಿ ಪರಿಮಳಾ ಶ್ಯಾಮ್ ಒಂದು ಕಡೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಈಗ ಪೈಪೋಟಿ ಶುರುವಾಗಿದೆ. ಕಾಂಗ್ರೆಸ್ನಲ್ಲೇ ಒಂದಷ್ಟು ಅಸಮಾಧಾನ. ಕೃಷ್ಣ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎರಡೂ ಸ್ಥಾನವನ್ನು ಕೂಡ ಕೊಡಬಾರ್ದಾಗಿತ್ತು ಮಹಿಳೆಯರಿಗೆ, ನನಗೆ ಕೊಡಬೇಕಾಗಿತ್ತು ಅಂತ. ಒಂದು ಕಡೆ ಈಗ ಕಾಂಗ್ರೆಸ್ನ ಕಡೆಯಿಂದ ಗೌರಮ್ಮ ಈಗ ಸ್ಪರ್ಧೆಯಲ್ಲಿದ್ದಾರೆ, ಹಾಗಾಗಿ ಅವ್ರನ್ನ ಕಡೆಗಣಿಸಿದ್ದಾರೆ ಅಂತ ಕೃಷ್ಣ ಹೇಳ್ತಾ ಇರೋದು. ಇದು ಸಾಮಾನ್ಯ ವರ್ಗಕ್ಕಿರೋದು, ಸಾಮಾನ್ಯ ಮಹಿಳೆಗಲ್ಲ. ಸಾಮಾನ್ಯ ಮಹಿಳೆಗಿದ್ರೆ ಸಾಮಾನ್ಯ ನಾವು ಜೆಂಟ್ಸು ಅದನ್ನು ಕ್ಲೈಮ್ ಮಾಡ್ಲಿಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಸಾಮಾಜಿಕ ನ್ಯಾಯ ಅಂತ ನಾವು ಅಂದ್ಕೊಂಡಿರೋದು ಇಲ್ಲಿವರೆಗೂ. ಇವತ್ತು ಅನ್ಯಾಯ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀವಿ. ಸಾಮಾನ್ಯ ವರ್ಗಕ್ಕಿದ್ದಾಗ ಅಲ್ಲಿ ಯಾರು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಇಲ್ಲದೇ ಇದ್ದಾಗ ಮಹಿಳೆಯರಿಗೆ ಕೊಟ್ಟಿದ್ರೆ ಅದು ಸರಿ. ಸಾಮಾನ್ಯ ವರ್ಗದವರು ಇದ್ದು ಅಧ್ಯಕ್ಷರು ಕೂಡ ಮಹಿಳೆಯರೇ, ಉಪಾಧ್ಯಕ್ಷರನ್ನು ಮಹಿಳೆಯರನ್ನೇ ಆಯ್ಕೆ ಮಾಡೋದು ಇವರ ಒಂದು ರಾಜಕೀಯ ದುರುದ್ದೇಶಕ್ಕೆ ಮಾಡಿರೋಂಥದ್ದು ಅಂತ ನನ್ನ ಭಾವನೆ. ಸ್ಥಳೀಯ ಮುಖಂಡರುಗಳು ಈಗ ಬಂದಿರೋಂಥ ಸಾಮಾನ್ಯ ವರ್ಗ 20 ವರ್ಷಕ್ಕೆ ಬರುತ್ತೆ. ಇನ್ನು 20 ವರ್ಷಕ್ಕೆ ನಾವು ಮತ್ತೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಬಂದು ಇಲ್ಲಿ ಆಗ್ಲಿಕ್ಕೆ ಆಗಲ್ಲ. ಅವಕಾಶ ಸಿಕ್ಕಿದಾಗ ಅವಕಾಶ ಅವ್ರಿಗೆ ಕೊಡಿ. ರಿಸರ್ವೇಷನ್ ಅಂತ ಮಾಡೋದೇನಕ್ಕೆ? ಜನರಲ್ಲ ನೀವು ಮಹಿಳೆಯರಿಗೆ ಕೊಡೋದಾದ್ರೆ ಸಾಮಾನ್ಯ ಮಹಿಳೆ ಅನ್ನೋದನ್ನ ಯಾಕೆ ತೆಗೆದ್ಬಿಡಿ ಅದನ್ನ. ಮುಂದಿನ ನಡೆ ಏನಿಲ್ಲ, ಪಕ್ಷಕ್ಕೆ ನಿಷ್ಠೆ ನಾವು. ಆದರೆ ನಮ್ಮ ಪಕ್ಷದಲ್ಲಿ ಅನ್ಯಾಯ ಆಗಿದೆ. ಪುಟ್ಟಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪುಟ್ಟಪ್ಪ, ಈಗ ಏನು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲೇ ಒಂದಷ್ಟು ವಿರೋಧ ವ್ಯಕ್ತವಾಗ್ತಿರೋದು, ಏನು ಅವರ ವಾದ, ಜೊತೆಗೆ ಅವ್ರ ವಾದದಲ್ಲಿ ಕೊಂಚ ಅರ್ಥ ಕೂಡ ಏನಾದ್ರೂ ಇದೆಯಾ ಅಂತ ಸದ್ಯಕ್ಕೆ ಅವ್ರು ಹೇಳ್ತಿರುವಂತದ್ದು? ಅವಿನಾಶ್, ಮೈಸೂರು ಜಿಲ್ಲಾ ಪಂಚಾಯಿತಿ ನಿನ್ನೆಂದು ಸಹ ಭಾರಿ ಸುದ್ದಿಯಲ್ಲಿದೆ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗಿದ್ದು ರಾತ್ರೋರಾತ್ರಿ ಬದಲಾವಣೆ ಆಗಿದ್ದು ಎಲ್ಲರಲ್ಲೂ ಅಚ್ಚರಿ ತಂದಿದೆ. ಆದ್ರೆ ರಾತ್ರಿ ಆದಂತ ಬದಲಾವಣೆಯಲ್ಲೂ ಸಹ ಒಂದಷ್ಟು ಅಸಮಾಧಾನ ಸ್ಫೋಟವಾಗಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ನಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನ ಜೆಡಿಎಸ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ಏನು ವರಿಷ್ಠರೆಲ್ಲರೂ ಸಹ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ನಲ್ಲಿ ಇಬ್ಬರು ಆಕಾಂಕ್ಷಿಗಳಿದ್ರು. ಅದರಲ್ಲಿ ಪ್ರಮುಖವಾಗಿ ಏನು ಗೌರಮ್ಮ ಸೋಮಶೇಖರ್ ಅವರು ಈಗ ಅವಿರೋಧವಾಗಿ ಆಯ್ಕೆ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಅವರ ಜೊತೆಯಲ್ಲಿ ಏನು ಕೃಷ್ಣ, ಅಂಪಾಪುರದ ಕೃಷ್ಣ ಅವರು ಸಹ ಆಕಾಂಕ್ಷಿಯಾಗಿದ್ರು. ಕೃಷ್ಣ ಅವರು ಕಳೆದ ಬಾರಿ ಅಂದ್ರೆ 30 ತಿಂಗಳ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಸೋತಿದ್ರು. ಆದ್ರೆ ಇದೀಗ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಗೌರಮ್ಮ ಸೋಮಶೇಖರ್ ಅವರನ್ನ ಆಯ್ಕೆ ಮಾಡಲಾಗಿರೋದು ಅವರಿಗೆ ಒಂದಷ್ಟು ಅಸಮಾಧಾನ ತಂದಿದೆ. ಏನು ಜಿಲ್ಲಾ ಪಂಚಾಯತಿ ಆವರಣದಲ್ಲೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದಂತ ಕೃಷ್ಣ ಅವರು, ಕಾಂಗ್ರೆಸ್ ನಾಯಕರು ನಮ್ಮ ಮನವಿಯನ್ನ ಪುರಸ್ಕಾರ ಮಾಡಿಲ್ಲ, ಕಾಂಗ್ರೆಸ್ ನಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ, ಸಿದ್ದರಾಮಯ್ಯನವರು ಎಲ್ಲೋದ್ರೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ, ಈ ವಿಚಾರ ಅವರ ಗಮನಕ್ಕೆ ಬಂದಿಲ್ವಾ, ಇದನ್ನ ಅವರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀವಿ, ಪತ್ರ ಚಳುವಳಿಯನ್ನ ಮಾಡ್ತೀವಿ, ಒಟ್ಟಿನಲ್ಲಿ ನಮಗೆ ಅಸಮಾಧಾನ ಆಗಿರುವುದಂತೂ ಸತ್ಯ ಅನ್ನೋ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಟ್ಟಾರೆ ಇಡೀ ಬೆಳವಣಿಗೆ ಸಾಕಷ್ಟು ಮೈತ್ರಿ ಹಾಗೂ ಗೊಂದಲಗಳಿಗೆ ಕಾರಣವಾಗಿದ್ರು ಸಹ ಅಸಮಾಧಾನವೂ ಇರೋದು ಇದೀಗ ಬಹಿರಂಗವಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪುಟ್ಟಪ್ಪ.